ವೀಕ್ಷಕರೇ, ಮುಸ್ಲಿಮರು ಕಾಂಗ್ರೆಸ್ ಕೈ ಬಿಟ್ರೆ ಕಾಂಗ್ರೆಸ್ ಕತೆ ಗೋವಿಂದ. ಈ ಮಾತನ್ನ ನಾವಷ್ಟೇ ಹೇಳ್ತಾ ಇಲ್ಲ, ರಾಜ್ಯದ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ. ನೋಡಿ, ಈ ಬೈ ಎಲೆಕ್ಷನ್ ಅನೌನ್ಸ್ ಆದಂತಹ ಟೈಮಲ್ಲಿ ಟಿಕೆಟ್ ವಿಚಾರ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ವಿಚಾರ ಎಷ್ಟೆಲ್ಲ ಹೈಡ್ರಾಮಗಳನ್ನು ಕ್ರಿಯೇಟ್ ಆಗುವಂತೆ ಮಾಡುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರವೇ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಕೂಗು ಬಹಳಷ್ಟು ಜೋರಾಗಿ ಕೇಳಿಬರುತ್ತೆ. ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡು ಅದೆಲ್ಲವನ್ನ ತಳ್ಳಿ ನೂಕಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟನ್ನು ಅನೌನ್ಸ್ ಮಾಡುತ್ತೆ, ಟಿಕೆಟನ್ನು ಕೊಟ್ಟೇ ಬಿಡುತ್ತೆ. ಆಗ ಅಲ್ಪಸಂಖ್ಯಾತರು ಮುಸ್ಲಿಮರು ತಿರುಗಿ ಬೀಳ್ತಾರೆ. ನೋಡಿ, ನೀವು ಕೇಳಬಹುದು, ಏನ್ ಮೇಡಮ್ ಮುಸ್ಲಿಮರು ತಿರುಗಿ ಬಿದ್ರೆ ಕಾಂಗ್ರೆಸ್ ಕತೆನೆ ಗೋವಿಂದ ಅಂತೀರಾ, ದಾವಣಗೆರೆಯಲ್ಲಿ ಗೆದ್ದುಬಿಟ್ರಲ್ಲ ಅಂತ. ಖಂಡಿತವಾಗ್ಲೂ ಕೂಡ ಪ್ರಾಯಾಸದ ಗೆಲುವು ಅಂತಾರಲ್ಲ ಹಂಗೆ. ಕೇವಲ 5,000 ಮತಗಳ ಅಂತರದಿಂದ ಅಷ್ಟೇ ಗೆದ್ದಿರೋದು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅವರು. ಕಳೆದ ಬಾರಿ ಎಷ್ಟಿತ್ತು ಗೆಲುವಿನ ಅಂತರ, ಈ ಬಾರಿ ಎಷ್ಟಿದೆ? ಸ್ವಲ್ಪ ಲೆಕ್ಕಾಚಾರವನ್ನ ಹಾಕೊಂಡ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಪ್ರಶ್ನೆ ಕೇಳೋರಿಗೆ ಅಲ್ಲೇನೆ ಉತ್ತರ ಕೂಡ ಇದೆ. ನೋಡಿ, ಮುಸ್ಲಿಂ ಮತದಾರರು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ, ನಾನು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಸ್ಲಿಮರು ನಿರ್ಣಾಯಕ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇಲ್ಲ, ರಾಜ್ಯದ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರು ನಿರ್ಣಾಯಕರಾಗಿದ್ದಾರೆ ಕಾಂಗ್ರೆಸ್ಗೆ. ಯಾಕಂದ್ರೆ JDS ಅಲ್ಲಿ ಇದ್ದಂತಹ ಮತಗಳು ಯಾವಾಗ JDS BJP ಜೊತೆಗೆ ಹೋಗುತ್ತೋ ಆ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಡೈವರ್ಟ್ ಆಗುತ್ತೆ. ಯಾಕಂದ್ರೆ ನಾವು BJP ಜೊತೆಗೆ ಹೋಗಲ್ಲಪ್ಪ, JDS ಹೋದ್ರೆ ಹೋಗ್ಕೊಳ್ಳಿ, ನಮ್ಮ ಮತಗಳು ನಾವೇನಿದ್ರು ಕಾಂಗ್ರೆಸ್ ಕಡೆಗೆ ಅಂತ ಹೇಳಿ, ಆಗ ಕಾಂಗ್ರೆಸ್ನ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಸೊ ಅದು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಆ ರಿಸಲ್ಟ್ ಬಂದಿದೆ. 135 ಏನು ಬಂತೋ ಅದರಲ್ಲಿ ಮುಸ್ಲಿಮರು ಕೂಡ ಸೇರ್ಕೊಂಡಿದ್ದಾರೆ. ಬಟ್ ಇದ್ಯಾವುದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರಾಗಲಿ ತಲೆಗೆ ಹಾಕೊಳ್ಳಿಲ್ಲ. ಜಮೀರ್ ಅವರು ಸ್ವತಃ ಅಖಾಡಕ್ಕೆ ಬಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಕೂಡ ಡೋಂಟ್ ಕೇರ್. ಜಮೀರ್ ಅವ್ರನ್ನೇ ಬೈದು ಕಳಿಸ್ಬಿಡ್ತಾರೆ. ಬಿಡಿ, ಅದೊಂದಾಯ್ತು. ಈಗ 5,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಪ್ರಾಯಾಸದ ಗೆಲುವು ನಿಮಗೆ ಗೊತ್ತಿರಬಹುದು. ರಿಸಲ್ಟ್ ದಿನ ಏನೆಲ್ಲ ಆಯ್ತು, ಆರಂಭದಲ್ಲಿ ಹಿನ್ನಡೆ, ಮತ್ತೆ ಮುನ್ನಡೆ, ಮತ್ತೆ ಹಿನ್ನಡೆ, ಕೊನೆಗೆ ಜಿದ್ದಾಜಿದ್ದಿನ ಫೈಟಲ್ಲಿ 5,000 ಮತಗಳ ಅಂತರದಿಂದ ಸಮರ್ಥ್ ಅವರು ಗೆಲ್ತಾರೆ. ಕೇವಲ 5,000 ಅಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದ್ದು ಮುಸ್ಲಿಂ ಮತದಾರರು. ಗಮನದಲ್ಲಿ ಇಟ್ಕೊಳ್ಳಿ, ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ಗೆ ಬರೋದು ಬಂದೇ ಬರುತ್ತೆ. ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ವರ್ಚಸ್ಸು, ಅದೆಲ್ಲ ಮತದಾರರು ಕೂಡ ಇದ್ದಾರೆ. ಆದರೆ 80,000 ಚಿಲ್ಲರೆ ಮುಸ್ಲಿಂ ಮತದಾರರಿದ್ರು, ಅವರೆಲ್ಲರಲ್ಲೂ ಕಾಲು ಭಾಗ ಮತದಾರರು ಕೈ ಕೊಟ್ಟಿದ್ದಾರೆ. ಕಳೆದ ಬಾರಿ ಸುಮಾರು 26,000 ಮತಗಳ ಅಂತರದಿಂದ ಗೆದ್ದಿದ್ದು ಯಾರು? ಶಾಮನೂರು ಶಿವಶಂಕರಪ್ಪ ಅವರು. ವಿಜಯ್ ಕುಮಾರ್ ಅವರು ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ನಿಂತಿದ್ರು BJPಯಿಂದ. ಈ ಬಾರಿ ಸಮರ್ಥ್ ಅವರ ವಿರುದ್ಧ ಶ್ರೀನಿವಾಸ ದಾಸಕರಿಯಪ್ಪ ಅವರು BJPಯಿಂದ. ನೋಡಿ, ಶ್ರೀನಿವಾಸ ದಾಸಕರಿಯಪ್ಪ ಅವರು ಎಷ್ಟರ ಮಟ್ಟಿಗೆ ಫೈಟ್ ಕೊಡ್ತಾರೆ. ಒಬ್ಬ BJPಯ ಸಾಮಾನ್ಯ ಕಾರ್ಯಕರ್ತನಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡ್ತಾರೆ ಅಂದರೆ, ತಾನು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ಇತ್ತು, ಸ್ವಲ್ಪದರಲ್ಲಿ ಕೈ ತಪ್ಪಿತು. ಇಲ್ಲಿ ನಾನು ಹೇಳ್ತಾ ಇರೋದು SDPIಗೆ 19,000 ಮತಗಳು ಹೋಗಿದೆ ಅಂತ ಹೇಳಿದ್ರೆ ಇದು ಎಷ್ಟು ದೊಡ್ಡ ಮಟ್ಟದ ಮತಗಳು. ಇಲ್ಲಿ ಮುಸ್ಲಿಮರು ಯಾವ ರೀತಿ ಕೈ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಅಂತ ಹೇಳಿ. ಈಗೇನಾದರೂ ಇದು ಒಳ್ಳೆ ಟೈಮ್. ಕಾಂಗ್ರೆಸ್ಸು ಇಂತಹ ಟೈಮಲ್ಲಿ ಮುಸ್ಲಿಮರನ್ನ ಮನವೊಲಿಸಿ ಅವರನ್ನ ತನ್ನ ತೆಕ್ಕೆಗೆ ಹಾಕ್ಕೊಂಡ್ರೆ, ಅಂದರೆ ಅವ್ರಿಗೆ ಯಾವ ರೀತಿ ನೋಡ್ಕೋಬೇಕು, ಅವ್ರಿಗೆ ಯಾವ ರೀತಿ ಪಕ್ಷದಲ್ಲಿ ಸ್ಥಾನಮಾನಗಳನ್ನು ಕೊಡಬೇಕು, ಅದೆಲ್ಲವನ್ನ ಕೊಟ್ಟರೆ ಖಂಡಿತ 2028ಕ್ಕೆ ಈ ಮುಸ್ಲಿಂ ವೋಟರ್ಸ್ ಯಾರೂ ಕೂಡ ಕಾಂಗ್ರೆಸ್ ಕೈ ಬಿಡೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮುಸ್ಲಿಮರೇ ಪ್ರತಿನಿಧಿಸುವಂತಹ ಕೆಲವೊಂದು ಕ್ಷೇತ್ರಗಳಿದೆ, ಅಲ್ಲಿ 100ಕ್ಕೆ 100% ಹೊಡೆತ ಬೀಳೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಈಗೇನೋ ಒಂದಷ್ಟು ಅನುಕಂಪ,
ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ವರ್ಚಸ್ಸು ಎಲ್ಲ ಮ್ಯಾಟ್ರ್ ಆಗುತ್ತೆ ದಾವಣಗೆರೆ ದಕ್ಷಿಣದಲ್ಲಿ. ಅಷ್ಟು ಈಸಿ ಅಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆಯಾಗಿದ್ದಂತಹ ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲಂತೂ ಸತತವಾಗಿ ಗೆದ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಪಕ್ಷಾತೀತವಾಗಿ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ನೋಡಿ ಜನ ಓಟ್ ಹಾಕ್ತಾರೆ ಕಣ್ರಿ. ಬಟ್ ಇಲ್ಲಿ ನಾವು ದಾವಣಗೆರೆ ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ, ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಮುಸ್ಲಿಮರು ನಿರ್ಣಾಯಕರಾಗಿದ್ದಾರೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ. ಅಂಥ ಕ್ಷೇತ್ರಗಳ ಮೇಲೆ ಸಾಕಷ್ಟು ಹಿಡಿತವನ್ನ ಇಟ್ಕೋಬೇಕಾಗತ್ತೆ. ಹಿಡಿತ ಏನಾದರೂ ಬಿಟ್ಟರೆ ಕಾಂಗ್ರೆಸ್ ಕತೆ ಗೋವಿಂದ ಆಗೋದ್ರಲ್ಲಿ 100% ಅನುಮಾನ ಇಲ್ಲ. ಈ ದಾವಣಗೆರೆ ದಕ್ಷಿಣದಲ್ಲಿ ಮಾಡ್ದಂಗೆ ಏನಾದ್ರು ಕೇರ್ಲೆಸ್ ಮಾಡಿದ್ರೆ ಖಂಡಿತ ಮಕಾಡೆ ಮಲ್ಕೊಳ್ಬೇಕಾಗತ್ತೆ. ಯಾಕಂದರೆ SDPIಗೆ 19,000 ಓಟು, ಉಳಿದಂತಹ ಮುಸ್ಲಿಂ ಅಭ್ಯರ್ಥಿಗಳಿಗೆ 4,000 ಅಲ್ಲೇ ಆಯ್ತಲ್ಲ. ಕಳೆದ ಬಾರಿ ಬಂದಂಥದ್ದು ಅಲ್ಲೇ ಆಯಿತು. ಸೊ ಹಾಗಾಗಿ ಈ ರೀತಿ ಓಟ್ ಏನಾದ್ರು ಡಿವೈಡ್ ಮಾಡೋಕ್ಕೆ ಬಿಟ್ಟರೆ ಖಂಡಿತ ಕಾಂಗ್ರೆಸ್ ಕತೆ ಗೋವಿಂದ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ನೋಡೋಣ ಇನ್ಮೇಲಾದರೂ ಕಾಂಗ್ರೆಸ್ ಯಾವ ರೀತಿ ಎಲ್ಲ ಧರ್ಮದವರನ್ನ ಎಲ್ಲರನ್ನೂ ಕೂಡ ಯಾವ ರೀತಿ ಸರಿಸಮಾನವಾಗಿ ತೆಗೆದುಕೊಂಡು ಹೋಗುತ್ತೆ. ಅಹಿಂದ ಅನ್ನುವಂತಹ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅಂತ ಹೇಳೋ ಸಿದ್ದರಾಮಯ್ಯ ಅವರು ಯಾವ ರೀತಿ ಸ್ಟ್ರಾಟರ್ಜಿಯನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಧನ್ಯವಾದ.